ಉಡುಪಿಯ ಮಲ್ಪೆ ಸಮೀಪ ಇರೋ ಸೇಂಟ್ ಮೇರೀಸ್ ಐಲ್ಯಾಂಡ್ ವಿಶ್ವದಲ್ಲೇ ಪ್ರಸಿದ್ಧ ಪ್ರವಾಸಿ ತಾಣ. ಮಳೆಗಾಲದಲ್ಲಿ ಇಲ್ಲಿಗೆ ಹೋಗೋದಕ್ಕೆ ನಿರ್ಬಂಧ ಇದೆ. ಸೆಪ್ಟೆಂಬರ್ 15ಕ್ಕೆ ನಿರ್ಬಂಧ ತೆರವಾಗಬೇಕು. ಆದರೆ ಪ್ರತಿಕೂಲ ಹವಾಮಾನದಿಂದ ವಿಳಂಬವಾಗ್ತಾ ಇದೆ. ಹೆಚ್ಚಿನ ಆಕರ್ಷಣೆಯೊಂದಿಗೆ ಪ್ರವಾಸಿಗರನ್ನ ಸೆಳೆಯೋದಕ್ಕೆ ಈ ದ್ವೀಪ ಸಿದ್ಧವಾಗಿದೆ. ನವರಾತ್ರಿ ರಜೆ ಕಳೆಯೋದಕ್ಕೆ ಪ್ರವಾಸಿಗರು ಇನ್ನೆರಡು ದಿನದಲ್ಲಿ ಐಲ್ಯಾಂಡಿಗೆ ಬರಬಹುದಾಗಿದೆ. ಸೈಂಟ್ ಮೇರೀಸ್ ಐಲ್ಯಾಂಡ್ ಇದನ್ನು ಭೂಲೋಕದ ಸ್ವರ್ಗ ಅಂತ ಹೇಳಲಾಗುತ್ತೆ. ಈ ದೇಶದ ಅದ್ಭುತಗಳಲ್ಲಿ ಈ ಪ್ರದೇಶ ಕೂಡ ಒಂದು. ಆದರೆ ಮಳೆಗಾಲದಲ್ಲಿ ಈ ಒಂದು ಐಲ್ಯಾಂಡ್ಗೆ ಹೋಗೋದಕ್ಕೆ ಅವಕಾಶ ಇರುವುದಿಲ್ಲ. ಮಳೆಗಾಲದ ನಿಷೇಧಿತ ಅವಧಿ ಮುಗಿದು ಸೆಪ್ಟೆಂಬರ್ 15ಕ್ಕೆ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗುವುದಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಅವಕಾಶವನ್ನು ಮಾಡಿಕೊಡುತ್ತೆ. ಇಲ್ಲಿ ನೋಡ್ಬೋದು ನಾವು ತುಂಬ ಸನ್ನದ್ಧಗೊಂಡಿರುವಂತಹ ಬೋಟ್ಗಳು, ಭಾಳ ಸುರಕ್ಷಿತವಾದ ಬೋಟ್ಗಳಿದ್ದು ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಪ್ರವಾಸಿಗರನ್ನು ಕರೆದುಕೊಂಡು ಹೋಗುವುದಕ್ಕೆ ಅಂತಲೇ ಇರುವಂಥದ್ದು. ಲಕ್ಷಾಂತರ ಪ್ರವಾಸಿಗರು ಈ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗುವುದಕ್ಕಂತಲೇ ಲಕ್ಷಾಂತರ ಪ್ರವಾಸಿಗರು ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಬಾರಿ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗುವುದಕ್ಕೆ ಸೆಪ್ಟೆಂಬರ್ 15 ನಿಷೇಧಿತ ಅವಧಿ ಪೂರ್ಣಗೊಳ್ಳುವ ದಿನ ಅಲ್ಲ. ಯಾಕಂದರೆ ಹವಾಮಾನದಲ್ಲಿ ವೈಪರೀತ್ಯಗಳು ಉಂಟಾಗಬಹುದು ಅನ್ನುವಂಥ ಕಾರಣಕ್ಕೆ ಜಿಲ್ಲಾಡಳಿತ ಇನ್ನೂ ಕೂಡ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ. ಆದ್ದರಿಂದ ಸನ್ನದ್ಧಗೊಂಡ ಬೋಟುಗಳು ಹಾಗೆ ಖಾಲಿ ಕುಳಿತಿದ್ದಾವೆ. ಇನ್ನೊಂದು 3-4 ದಿನ ಬೇಕಾದೀತು ಅನ್ನುವಂಥದ್ದು. ರಾಜ್ಯದಲ್ಲಿ ಪ್ರತಿಕೂಲ ಹವಾಮಾನ ಇದೆ, ವಾತಾವರಣದಲ್ಲಿ ವೈಪರೀತ್ಯಗಳಿವೆ. ಅದರಲ್ಲೂ ಮುಖ್ಯವಾಗಿ ಸಮುದ್ರಗಳಲ್ಲಿ ಏರುಪೇರುಗಳಾಗಬಹುದು, ಕಡಲಿನ ಒಂದು ಆರ್ಭಟ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆಗಳಿರುವ ಕಾರಣಕ್ಕೆ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗೋದಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ ಅಂತೇಳಿ ಜಿಲ್ಲಾಡಳಿತ ಕೂಡ ಹೇಳ್ತಾ ಇರುವಂಥದ್ದು. ಅದರಿಂದ ಸಾಕಷ್ಟು ಬಂದಂಥ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ಹೋಗುವಂಥ ದೃಶ್ಯಾವಳಿಗಳು ಕೂಡ ಬೆಳಗಿನಿಂದಲೇ ಸಾಮಾನ್ಯವಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು 4-5 ದಿನ ಕಳೆದ ನಂತರ ಅವಕಾಶ ಸಿಗಬಹುದು. ಭಾಳ ಮುಖ್ಯವಾಗಿ ಜನರಿಗೆ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಬೇಕು ಅಂತ ಅನಿಸುವಂಥದ್ದು ರಜೆ ಇದ್ದಾಗ, ಒಂದು ವೀಕೆಂಡ್ಸ್, ಮತ್ತು ಭಾಳ ಮುಖ್ಯವಾಗಿ ಇನ್ನೇನು ನವರಾತ್ರಿಯ ರಜೆಗಳು, ಸಾಲು ರಜೆಗಳು ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಭಾಳ ಆಸಕ್ತಿಯಿಂದ ಜನ ಕಾಯ್ತಾರೆ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಬೇಕು ಅಂತ. ಸೊ ಆ ಸಂದರ್ಭದಲ್ಲಿ ಈ ನಿಷೇಧಿತ ಅವಧಿಯನ್ನು ಪೂರೈಸಿಕೊಂಡು ಜನರು ಆರಾಮಾಗಿ ಬರಬಹುದು ಅಂತ. ಈ ಹಿಂದಿನ ವರ್ಷಗಳಿಗೆ ಹೋಲಿಸಿದಾಗ ಸಾಕಷ್ಟು ವ್ಯವಸ್ಥೆಗಳನ್ನು ಐಲ್ಯಾಂಡ್ನಲ್ಲೂ ಕೂಡ ಕಲ್ಪಿಸಿದೆ ಜಿಲ್ಲಾಡಳಿತ. ಏನಂದರೆ ಮುಖ್ಯವಾಗಿ ಅಲ್ಲಿ ಆಹಾರ ವ್ಯವಸ್ಥೆಗಳಿರ್ಬೋದು, ಅಲ್ಲಿಯ ಸೇಫ್ಟಿಯ ದೃಷ್ಟಿಯಿಂದ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಿರುವುದರಿಂದ ಈ ಬಾರಿ ಸೈಂಟ್ ಮೇರೀಸ್ ಐಲ್ಯಾಂಡ್ನ ಪ್ರವಾಸ ತುಂಬ ರೋಚಕವಾಗಿರುತ್ತೆ ಅನ್ನುವಂಥದ್ದು ಜಿಲ್ಲಾಡಳಿತದ ಮತ್ತು ಇಲ್ಲಿ ವ್ಯವಸ್ಥೆ ಮಾಡುವಂಥ ಬೋಟ್ಗಳ ವಿಶ್ವಾಸ ಕೂಡ ಹೌದು. ಆದರೆ ನಿಷೇಧಿತ ಅವಧಿ ಪೂರ್ಣಗೊಳ್ಳದ ಕಾರಣ ಇನ್ನೊಂದು 3-4 ದಿನ ಕಾಯಬೇಕಾದಿತ್ತು. ಆದರೆ ನವರಾತ್ರಿ ರಜೆಯನ್ನು ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಆರಾಮಾಗಿ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಬರ್ಬೋದು. ಎಲ್ಲ ಸಿದ್ಧತೆಗಳಾಗಿವೆ. ಆಹಾರದ ವ್ಯವಸ್ಥೆ ಇದೆ, ಹೋಗುವ ಬೋಟಿನ ಸೇಫ್ಟಿ ಇದೆ, ಹೋಗುವಂಥ ಪ್ರವಾಸಿಗರಿಗೆ ಬೇಕಾದಂತಹ ಭದ್ರತಾ ವ್ಯವಸ್ಥೆಗಳಿವೆ. ಅಲ್ಲಿ ಹೋದ ನಂತರ ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಆಹಾರದ ವ್ಯವಸ್ಥೆ ಇರ್ಬೋದು, ಐಸ್ ಕ್ರೀಮ್ಗಳಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಇತ್ತೀಚಿನ ವರ್ಷಗಳಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಹಿಂದಿನ ವರ್ಷವೂ ವ್ಯವಸ್ಥೆ ಮಾಡಲಾಗಿತ್ತು. ಈ ಬಾರಿ ಮತ್ತಷ್ಟು ಸುಧಾರಿತ ವ್ಯವಸ್ಥೆಗಳೊಂದಿಗೆ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗೋದಕ್ಕೆ ಪ್ರವಾಸಿಗರು ಬರಬಹುದು. ಆದರೆ 4-5 ದಿನ ಕಾಯಬೇಕು. ಉಡುಪಿಯಿಂದ ಕ್ಯಾಮ್ರಾಮನ್ ನರೇಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.